ಪಾಠ 3 ಊಟದ ಆಟ ಪದ್ಯ. ಕವಿ ಜಿ.ಪಿ. ರಾಜರತ್ನಂ. ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹೇಳಿಸಿ. 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದಿರೆತ್ತು, 1ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು. 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಅನ್ನ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದಿರೆತ್ತು, 1ರಿಂದ 10 ಹೇಗಿತ್ತು, ಊಟದ ಆಟವು ಮುಗಿದಿತ್ತು. ಈ ಪದ್ಯದ ಸಾರಾಂಶ ಏನಪ್ಪ ಅಂತ ಅಂದರೆ, ಇಲ್ಲಿ ಮಕ್ಕಳಿಗೆ ಅಂಕಿಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಜಿ.ಪಿ. ರಾಜರತ್ನಂ ಅವರು. ಇಂಗ್ಲೀಷಲ್ಲಿ 1 2 3 4 5 6 7 8 9 10 ಈ ಅಂಕಿಗಳನ್ನು ಕನ್ನಡದಲ್ಲಿ ಮಕ್ಕಳಿಗೆ 1 2 3 4 5 6 7 8 9 10 ಅನ್ನುವ ಬೇಸಿಕ್ಸನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಇಲ್ಲಿ ಮಕ್ಕಳು ಬರೆಯೋದನ್ನು ಕಲ್ತ್ಕೊತಾರೆ ಮತ್ತು ಕನ್ನಡದಲ್ಲಿ ಅಂಕಿಗಳನ್ನು ಉಚ್ಚಾರಣೆ ಮಾಡೋಕ್ಕೆ ಕಲ್ತ್ಕೊತಾರೆ. ಅದೇ ರೀತಿಯಾಗಿ 1 2 ಬಾಳೆಲೆ ಹರಡು ಅಂದರೆ ಬಾಳೆಲೆ ಹರಡು ಅಂದರೆ ಎಲೆಯನ್ನು ಹಾಸು ಅಂತ ಅರ್ಥ. 3 4 ಅನ್ನ ಹಾಕು, ಬಾಳೆ ಎಲೆಯನ್ನು ಹಾಸಿದ ನಂತರ ಊಟಕ್ಕೆ ಅನ್ನವನ್ನು ಬಡಿಸು. ಹಾಕು ಎಂದರೆ ಬಡಿಸು ಎಂದು ಅರ್ಥ. 5 6 ಬೇಳೆ ಸಾರು, ಅನ್ನದ ಮೇಲೆ ಗುಂಡಿಯನ್ನು ಮಾಡಿ ಅದಕ್ಕೆ ಬೇಳೆ ಸಾರು ಹಾಕಿ ತಿನ್ನುವುದು ವಾಡಿಕೆ. ಹಾಗೆ ಬೇಳೆ ಸಾರನ್ನು ಹಾಕು ಎಂದು ಇದರ ಅರ್ಥ. 7 8 ಪಲ್ಯಕ್ಕೆ ದಂಟು, ತಿಳಿ ಸಾರು ಅನ್ನಕ್ಕೆ ಪಲ್ಯ ಇದ್ದೇ ಇರಬೇಕು. ಆದ್ದರಿಂದ ಇಲ್ಲಿ 7 8ಗೆ ಪಲ್ಯಕ್ಕೆ ದಂಟು ಅಂದರೆ ಇಲ್ಲಿ ಎಲ್ಲದಕ್ಕೂ ಪ್ರಾಸವನ್ನು ನೀಡಲಾಗಿದೆ. 9 10 ಎಲೆ ಮುದಿರೆತ್ತು. 9 10 ಅಂದರೆ ಎಲ್ಲವನ್ನು ತಿಂದು ಎಲೆಯನ್ನು ಮುದಿರಿ ಎಸೆ ಅಥವಾ ಎಲೆಯನ್ನು ಮುದಿರಿ ಎತ್ತಿ ಹಾಕು ಎಂಬ ಅರ್ಥವನ್ನು ಕೊಡುತ್ತೆ. 1ರಿಂದ 10 ಹೀಗಿತ್ತು ಅಂದರೆ ಮಕ್ಕಳೇ 1ರಿಂದ 10 ಪಾಠ ಹೀಗಿತ್ತು, ನೀವೆಲ್ಲ ಕಲ್ತ್ಕೊಳ್ಳಿ. ಊಟದ ಆಟವು ಮುಗಿದಿತ್ತು, ಊಟದ ಆಟ ಕೂಡ ಮುಗೀತು, ಪಾಠವು ಕೂಡ ಮುಗಿಯಿತು ಎಂಬ ಅರ್ಥವನ್ನು ಈ ಒಂದು ಪದ್ಯ ಸೂಚಿಸುತ್ತೆ. ಇಲ್ಲಿ ನಾವು ಮಕ್ಕಳಿಗೆ ಎಷ್ಟು ಸುಲಭವಾಗಿ ಪದ್ಯವನ್ನು ಹಾಗೆ ಅಂಕಿ ಅಕ್ಷರಗಳನ್ನು ಹೇಳಿಕೊಡ್ಬೋದು ಅಂತ ನೀವು ನೋಡ್ಬೋದು. ಕೇಳಿದ ಪದಗಳು: 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯ ದಂಟು, 9 10 ಎಲೆ ಮುದಿರು ಎತ್ತು ಊಟ. ಪದಗಳ ಅರ್ಥ: ಪಲ್ಯ ಅಂದರೆ ತರಕಾರಿಯಿಂದ ಮಾಡಿದ ಪದಾರ್ಥ. ತಾಳದ ಅಂದರೆ ದಂಟು, ಒಂದು ಜಾತಿಯ ತರಕಾರಿ ಸೊಪ್ಪು. ಮುದಿರು ಎಂದರೆ ಮಡಚು ಅಥವಾ ಮುಚ್ಚು. ನೀಡಿರುವ ಪದಗಳನ್ನು ಕೇಳಿ ಮಕ್ಕಳಿಂದ ಹೇಳಿಸಿ. 1 ಬಾಳೆಲೆ ಹರಡು ಅಲ್ಲ, 1 ಅಂತ ಹೇಳು. 2 ಅಂತ ಹೇಳು. 3 4 5 6 7 8
9 9 10 10 ಪ್ರಾಸಪದಗಳು. ಪ್ರಾಸಪದಗಳು. ಆಯಿತಾ? ಈಗ ಫಸ್ಟು 2 2 ಹರಡು, 2 6 6 ಸಾರು, 6 8 8 ದಂಟು, ದಂಟು 10 10 ಎತ್ತು. ಎತ್ತು. ಪದ್ಯದ ಸಾಲುಗಳನ್ನು ಕೆಳಗೆ ನೀಡಿದೆ. ಆ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ. ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ. 1 2 ಬಾಳೆಲೆ 2 3 4 ಅನ್ನ ಹಾಕು 5 6 ಅನ್ನ ಸಾರು 7 8 ಪಲ್ಯಕ್ಕೆ ದಂಟು 9 10 ಎಲೆ ಮುದಿರತ್ತು. ವೆರಿ ಗುಡ್. ಈಗ ಇಲ್ಲಿ ಚಿತ್ರವನ್ನು ತೋರಿಸಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಈ ಹಣ್ಣು ಯಾವುದು ಸೌರಭ್? ಫಸ್ಟ್ ಒನ್. ಮಾವಿನ ಹಣ್ಣು. ಎಷ್ಟಿದೆ ಮಾವಿನ ಹಣ್ಣು? 1. ಎರಡನೇದು ಯಾವ ಹಣ್ಣು? ಸೇಬು. ಸೇಬು. ಎಷ್ಟಿದೆ ಸೇಬು? 2. 2. 2. ಬಾಳೆಹಣ್ಣು. ಬಾಳೆಹಣ್ಣು ಎಷ್ಟಿದೆ? 3. 3. ಇಲ್ಲಿ ಕಾಣುತ್ತಿರುವ ಕಾಯಿಗಳು? 4. ಏನು ಕಾಯಿ ಇದು? ತೆಂಗಿನಕಾಯಿ. ಎಷ್ಟಿವೆ? 4. ಈ ಚಿತ್ರದಲ್ಲಿ? ತೊಂಡೆಕಾಯಿ. ಬೆಂಡೆಕಾಯಿ. ಬೆಂಡೆಕಾಯಿ. ಎಷ್ಟಿವೆ? 5. ವೆರಿ ಗುಡ್. ಇಲ್ಲಿ ಚಿತ್ರವನ್ನು ಕೊಟ್ಟಿರ್ತಾರೆ. ಇದು ಪಾಠಪೂರ್ವ ಚಟುವಟಿಕೆ. ಚಿತ್ರಕ್ಕೆ ಬಣ್ಣ ತುಂಬಬೇಕು.